ಹಾಯ್ ಹಲೋ ಫ್ರೆಂಡ್ಸ್, ನಂದಿತಾ ಲೈಫ್ಗೆ ಸ್ವಾಗತ. ನಾನು ನಂದಿತಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಭವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ಮಂಗಳವಾರ ಬೆಳಗ್ಗೆ ಅಂದರೆ ಪೂಜೆ ಮಾಡಬೇಕು. ಇವತ್ತು ಮಂಗಳವಾರ ವಾರ ನಮಗೆ. ಹಾಗಾಗಿ ಇವತ್ತು ದೇವ್ರ ಸಾಮಾನು ಏನು ತೊಳಿದಿರ ಹಾಗೆ ಪೂಜೆ ಮಾಡಬೇಕು. ನಾಳೆ ಅಕ್ಷಯ ತೃತೀಯ ಹಾಗಾಗಿ ಇವತ್ತೆಲ್ಲ ನನ್ನ ಮಗಳಿಗೆ ಪೂಜೆ ಮಾಡೋಕ್ಕೆ ಹೇಳಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದಾಳೆ. ಅಂದರೆ ನಾನು ನೀಟಾಗಿ ಕಸ ಗುಡಿಸ್ಕೊಟ್ಟಿದ್ದೆ. ಅವಳೆಲ್ಲ ಮಾಪಿಂಗ್ ಮಾಡ್ತಿದ್ದಾಳೆ. ನೀಟಾಗಿ ಮಾಪೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತ ಇದ್ದಾಳೆ. ಮಕ್ಕಳಿಗೆ ಇವೆಲ್ಲ ಅಭ್ಯಾಸ ಆಗಬೇಕು ಅಂಥೇಳಿ. ಅವಳು ಸ್ಕೂಲ್ಗೆ ಹೋಗುವಾಗ ನಾನು ಇದೆಲ್ಲ ಹೆಚ್ಚಾಗಿ ಮಾಡಿಸೋದಿಲ್ಲ. ಅವಳಿಗೆ ಹೋಮ್ವರ್ಕ್ ಎಲ್ಲ ಇರುತ್ತೆ ಅಂಥೇಳಿ. ಈಗ ರಜದಲ್ಲಿ ಸ್ವಲ್ಪ ಕೆಲಸ ಎಲ್ಲ ಕಲ್ತ್ಕೊಳ್ಳಿ ಅಂಥೇಳಿ ಅವಳಿಗೆ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊತಿದ್ದಾಳೆ ನೀಟಾಗಿ. ಅಷ್ಟೊತ್ತಿಗೆ ದೇವ್ರ ಸಾಮಾನು ಸ್ವಲ್ಪ ಸ್ನಾನ ಮಾಡ್ಕೊಂಬಂದು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊತಾಳೆ. ಅಂದರೆ ಏನು ತೊಳೆಯೋದಿರಲಿಲ್ಲ, ಹಾಗೆಯೇ ಎಲ್ಲ ಸ್ವಲ್ಪ ಒರೆಸ್ಕೊಂಡು ಡಸ್ಟ್ ಆಗಿರುತ್ತಲ್ವ, ಬಟ್ಟೆಲೆಲ್ಲ ನೀಟಾಗಿ ಒರೆಸ್ಕೊಂಡು ದೇವರಿಗೆ ದೀಪ ಅಂಟಿಸೋದಕ್ಕೆ ಅಂಥೇಳಿ ದೇವ್ರ ರೂಮಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ಲು. ಇದೆಲ್ಲ ಕಲ್ತ್ಕೊಬೇಕು ಅಂಥೇಳಿ ನಾನು ಡೈಲಿ ಬಿಡೋದಿಲ್ಲ, ಸ್ವಲ್ಪ ಅಭ್ಯಾಸ ಆಗಲಿ ಅಂಥೇಳಿ ಬಿಡ್ತೀನಿ. ನಾವು ಅವ್ರಿಗೆ ಬರೋದಿಲ್ಲ ಅಂದರೆ ಅವರು ಮಾಡೋದೇ ಇಲ್ಲ, ಹಾಗೇ ಇರ್ತಾರಲ್ವ. ಫಸ್ಟ್ ಟೈಮ್ ಸ್ವಲ್ಪ ತಪ್ಪಾದರೂ ಸರಿ ಕಲಿತಾರೆ ಅಂಥೇಳಿ ನಾನು ಅವಳಿಗೆ ಅಭ್ಯಾಸ ಮಾಡಿಸ್ತಾಯಿದ್ದೀನಿ. ನೋಡಿ, ದೇವ್ರಿಗೆಲ್ಲ ಹೂವು ಇಟ್ಟು ನೀಟಾಗಿ ನಾನು ಹೇಳ್ಕೊಡ್ತಿದ್ದೆ ಅವಳಿಗೆ. ದೀಪ ಎಲ್ಲ ಹಚ್ಚುತ್ತಿದ್ಲು. ಒಂದೊಂದೇ ರೂಢಿ ಆಗಲಿ ಅಂಥೇಳಿ. ಯಾವಾಗಲೂ ನಾವು ನೋಡಿ, ಒಂದು ಏನೇ ಎಮರ್ಜೆನ್ಸಿ ಇರುವಾಗ ಏನೇ ಒಂದು ಕಲ್ತಿದ್ರೆ ಮಕ್ಕಳು ಒಂದು ಸ್ವಲ್ಪ ಕೆಲಸ ಮಾಡೋದನ್ನ ಈಸಿ ಆಗುತ್ತೆ ನಮಗೆ. ಹೆಣ್ಮಕ್ಳು ಸ್ವಲ್ಪ ಕಲ್ತ್ಕೊಬೇಕು ಕೆಲಸ. ದಿನ ಮಾಡೋಕ್ಕೆ ನಮಗೆ ಮಾಡಿಕೊಡೋಕ್ಕಲ್ಲ ಅಂದರೂ ಅವ್ರಿಗೆ ಕೆಲಸ ಕಲ್ತಿರಬೇಕು. ಏನೇ ಒಂದು ಸಣ್ಣ ಪುಟ್ಟ ಒಂದು ಅಡುಗೆ ಮಾಡೋದು, ಅನ್ನ ಮಾಡೋದು, ಈ ರೀತಿ ಏನೋ ಒಂದು ಕಲ್ತಿದ್ರೆ ಅವ್ರಿಗೂ ಸ್ವಲ್ಪ ಮುಂದೆ ಹೆಲ್ಪ್ ಆಗುತ್ತೆ ಅಂಥೇಳಿ ದೇವರಿಗೆ ದೀಪ ಇಟ್ಲು. ನೋಡಿ, ಲೇಟ್ ಆಯಿತು, ಆದರೂ ಅವಳು ಊಟ ಮಾಡಿರಲಿಲ್ಲ. ಹಸಿವಿಗೆ ತಡೆಯಲ್ಲ. ಇವತ್ತು ಪೂಜೆ ಮಾಡಬೇಕು ಅಂಥೇಳಿ ಊಟನೂ ಸಹ ಮಾಡ್ತೀರ ದೇವರಿಗೆ ದೀಪ ಹಚ್ಚಿದ್ಲು. ದೀಪ ಹಚ್ಚಿ ಪೂಜೆ ಮಾಡಿದ್ಲೆಲ್ಲ ನೀಟಾಗಿ ಪೂಜೆ ಮಾಡ್ಕೊಳ್ಳಮ್ಮ ಅಂಥೇಳಿದ್ದೆ. ನಾಳೆ ಅಕ್ಷಯ ತೃತೀಯ ಅಲ್ಲ, ನಾನು ಎಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ. ಹಾಗೆ ಇವತ್ತು ಕ್ಲೀನ್ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿಕೊಂಡ್ಳು. ನೀಟಾಗಿ ಪೂಜೆ ಮಾಡೋದು ಅಭ್ಯಾಸ ಆಗ್ತಾಯಿದೆ ಅವಳಿಗೆ. ಹೀಗೆ ರೂಢಿ ಆಗಬೇಕಂತೇಳಿ ಮಾಡಿಸ್ತಾ ಇದ್ದೀನಿ. ಎಲ್ಲ ರೂಢಿ ಮಾಡಿಸು ಮಗಳಿಗೆ ಅಂತಾರೆ. ನಾನು ಪಾಪ ಅವಳು ಸ್ಕೂಲ್ಗೆ ಹೋಗಿ ಬಂದಾಗ ಅಷ್ಟೊಂದು ಕೆಲಸ ಕೊಡೋದಿಲ್ಲ. ಈ ರೀತಿ ಈಗ ಹಾಲಿಡೇ ಇದೆಯಲ್ಲ, ಮನೇಲಿ ಸ್ವಲ್ಪ ಕಲೀಲಿ ಅಂಥೇಳಿ ಅಷ್ಟೇ ನಾನು ಹಾಗೆ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಒಂದೊಂದೇ ಕಲ್ತ್ಕೊಂಡ್ರೆ ಒಳ್ಳೆಯದು ಅಂತೇಳಿ ಅಷ್ಟೇ. ನಮ್ಮ ಕೆಲಸ ನಾವು ಮಾಡ್ತಾಯಿರ್ತೀವಿ, ಅದು ನೋಡಿ ಈ ರೀತಿ ಸಣ್ಣ ಪುಟ್ಟದ ಕೆಲಸ ಅದು ಮಾಡಲಿ ಅಂಥೇಳಿ. ನಾವು ಕ್ಲೀನ್ ಮಾಡಿಕೊಟ್ಮೇಲೆ ಅದು ಪೂಜೆ ಮಾಡೋದನ್ನು ಗೊತ್ತಿರಬೇಕಲ್ವ. ಹಾಗಾಗಿ ಹೇಳಿದ್ದಕ್ಕೆ ಸರಿಯಮ್ಮ ಅಂಥೇಳಿ ಕಲಿತಾಳೆ. ಸ್ವಲ್ಪ ನಿಧಾನ ಆದ್ರೂ ಕಲಿತಾಳೆ, ಹೇಳ್ಕೊಟ್ರೆ ಅಂಥೇಳಿ ಹೇಳ್ಕೊಡ್ತಾಯಿದ್ದೀನಿ. ಅಶ್ವಲ್ಲೇ ಪಾಪ ಪೂಜೆ ಮಾಡಿದ್ಲು. ಏನು ಹೇಳೋದಿಲ್ಲ, ಮಾಡ್ತಾಳೆ. ಹೇಳ್ಕೊಡ್ಬೇಕು ಅವಳಿಗೆ. ಹಾಗಾಗಿ ಪೂಜೆ ಮಾಡಿ ಹೊಟ್ಟೆ ಹಸ್ಕೊಂಡಿದ್ಲಲ್ವ, ಊಟ ಮಾಡಮ್ಮ ಅಂತ ಹೇಳಿದ್ದೆ ನಾನು. ಊಟ ಮಾಡೋಕ್ಕೆ ಅವಳು ಸರಿ ಅನ್ನ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ ನಾನು. ಬೆಳಗ್ಗೆನೇ ಈಗ ಸ್ಕೂಲ್ ಇರೋದಿಲ್ಲ ಅಲ್ಲ, ಹಾಗಾಗಿ ಅಡುಗೆನೇ ಮಾಡಿಬಿಡ್ತೀನಿ ಜಾಸ್ತಿ. ರೈಸ್ ಮಾಡಿದ್ದೆ. ರೈಸ್ ಮಾಡಿ ಬೇಳೆ ಸಾಂಬಾರು ಮಾಡಿದ್ದೆ ಮನೇಲಿ. ರೈಸ್ ಜೊತೆಗೆ ಬಿಸಿ ಬಿಸಿ ಬೇಳೆ ಸಾಂಬಾರು ಮಾಡಿದ್ದೆ. ನಾವೆಲ್ಲ ತಿಂದಿದ್ವಿ. ಅವಳೇ ತಿಂದಿರಲಿಲ್ಲ ಪಾಪ. ಅದಕ್ಕೆ ಅವಳು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಊಟ ಎಲ್ಲ ಮಾಡಿದ್ಲು. ಅಷ್ಟೊತ್ತಿಗೆ ನಾನು ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು ನೋಡಿ, ಅನ್ಬಾಕ್ಸಿಂಗ್ ಮಾಡೋಣ ಅಂಥೇಳಿ ತೊಗೊಂಬಂದು ಇಟ್ಲವಳು. ನಿಮಗೂ ತೋರಿಸೋಣ ಅಂಥೇಳಿ. ಚೆನ್ನಾಗಿದೆ ಇದು ನೋಡಿ. ಐಸ್ ಕ್ರೀಮೆಲ್ಲ ಕೇಳ್ತಿರ್ತಾರಲ್ವ, ಮನೇಲಿ ಮಾಡ್ಬೋದು ಅಂತ ಅವರಿಗೆ ತರಿಸಿದ್ದೆ. 140 ರೂಪೀಸ್ ಕಾಂಬೋ ಇತ್ತು ಇದು. ಆಫರ್ ಚೆನ್ನಾಗಿದೆ ಅಂಥೇಳಿ. ಕುಲ್ಫಿ ಮೇಕಿಂಗ್ ಮೋಲ್ಡ್ ಅಂತ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡಿ. 140 ರೂಪೀಸ್ಗೆ 6 ಪೀಸ್ 2 ಸೆಟ್ ಬರುತ್ತೆ. ಒಂದು ಬ್ಲೂ ಆ್ಯಂಡ್ ಯೆಲ್ಲೋ, ಇನ್ನೊಂದು ಅದು ಡಾರ್ಕ್ ಬ್ಲೂ ಇದೆ. ಬ್ಲ್ಯಾಕ್ ಅಲ್ಲ, ಅದು ಡಾರ್ಕ್ ಬ್ಲೂ, ಒಂಥರ ನೆವಿ ಬ್ಲೂಗಿಂತ ಡಾರ್ಕ್ ಇತ್ತು. ಅದಕ್ಕೆ ರೆಡ್ ಕ್ಯಾಪ್ ಬಂದಿತ್ತು. ಇದೆರಡನ್ನೂ ಅವಳು ತೊಗೊಂಡಿದ್ವಿ ನಾವು. ಚೆನ್ನಾಗಿರುತ್ತೆ ಐಸ್ ಕ್ರೀಮಿಗೆ. ಮಕ್ಳಿಗೆ ಹೊರಗಡೆ ದಿನ ತಂದು ಕೊಡೋಕ್ಕಾಗಲ್ಲ. ಒಂದು ಫ್ರೂಟ್ಸ್ ಇದ್ದರೆ ನಾವು ಒಂದು ಸ್ವಲ್ಪ ಹಾಲು ಹಾಕಿ ಮನೇಲೇ ಐಸ್ ಕ್ರೀಮ್ ಮಾಡ್ಬೋದು. ಅವಳು ಮಾಡೋಣ ಅಮ್ಮ ಅಂಥೇಳಿ ನನ್ನ ಮಗಳು ಕೇಳ್ತಿದ್ಲು. ಹಾಗಾಗಿ ಅದನ್ನು ನಾನು ಮೀಶೋలో ಆರ್ಡ್ರ್ ಮಾಡಿದ್ದೆ. ಚೆನ್ನಾಗಿದೆ ಅನಿಸುತ್ತು. ಕಮ್ಮಿ ಪ್ರೈಸ್ಗೆ ವರ್ತಿದೆ ಅಂಥೇಳಿ ನಾನು ಅದನ್ನು ಆರ್ಡ್ರ್ ಮಾಡಿದ್ದೆ. ಅದು ಬಂದಿತ್ತು ನೋಡಿ. ತುಂಬ ಚೆನ್ನಾಗಿದೆ. ಸೆಟ್ ಮಾಡ್ತಾಯಿದ್ದಾಳು ಅವಳು. ಕಲರ್ಫುಲ್ಲಾಗಿತ್ತು. ಮತ್ತು ಮನೇಲಿ ಐಸ್ ಕ್ರೀಮ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅದಿದ್ದರೆ, ಮೋಲ್ಡ್ ಇದ್ದರೆ. ಹಾಗಾಗಿ ನಾನು ಅದನ್ನು ತರಿಸಿದ್ದೆ. ಕಲರು ಚೆನ್ನಾಗಿತ್ತು. ನಿಮಗೂ ತೋರಿಸೋಣ ಅಂತ. ಯಾರಿಗಾನ ಇಷ್ಟ ಆದರೆ ಮೀಶೋಲ್ಲಿ ಆರ್ಡ್ರ್ ಮಾಡ್ಕೊಳ್ಳಿ. ಈಗೆಲ್ಲ
ಸಮ್ಮರಲ್ಲ, ಹಾಗಾಗಿ ಈ ಥರದ್ದು ತುಂಬ ಆಫರ್ ಕೊಡ್ತಿರ್ತಾರೆ. ಒಂದ್ಸಲ ನಾವು ಮೀಶೋ ಓಪನ್ ಮಾಡಿದ್ರೆ ಸಾಕು, ಆಫರ್ಗಳಿರುತ್ತೆ, ಬೈ ಒನ್ ಗೆಟ್ ಒನ್ ಜಾಸ್ತಿ ಕಾಂಬೋ ಇರುತ್ತೆ. ಹಾಗಾಗಿ ಇದನ್ನೇ ತರಿಸಿದ್ದೆ ನಾನು. ತುಂಬ ಇಷ್ಟ ಆಯಿತು ನನಗೂ ಅಷ್ಟೇ. ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂಥೇಳಿ. ಯಾವ ರೀತಿ ಬೇಕೋ ಐಸ್ ಕ್ರೀಮ್ ಹಾಕ್ಕೋಬೋದು ನಾವು. ಮಕ್ಕಳಿಗೆ ವೆರೈಟೀಸ್ ಆಫ್ ಮಾಡಿಕೊಡ್ಬೋದು ಫ್ರೂಟ್ಸಲ್ಲೇ. ನೋಡಿ, ಈ ಕಡೆ ಮೂರು 6 ಇರುತ್ತಲ್ವ, ಈ ಕಡೆ ಒಂಥರ ಫ್ರೂಟ್ಸು, ಈ ಕಡೆದು 3ಕ್ಕೆ ಒಂಥರ ಫ್ರೂಟ್ಸು, ಆ ಥರ ಎಲ್ಲ ನಾವು ವೆರೈಟೀಸ್ ಆಫ್ ಮಾಡಿಕೊಡ್ಬೋದು. ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಮ್ಮ ಮಕ್ಕಳಂತೂ ದಿನ ಐಸ್ ಕ್ರೀಮ್ ಕೇಳ್ತಾರೆ. ನಾನು ಜಾಸ್ತಿ ಕೊಡೋದಿಲ್ಲ, ಆದಷ್ಟು ಅವಾಯ್ಡ್ ಮಾಡ್ತೀನಿ. ನೋಡಿ, ಈ ರೀತಿ ಇದ್ದರೆ ಕೇಳಿದಾಗ ಮಾಡಿಕೊಡ್ಬೋದು ಅಂಥೇಳಿ ತರಿಸ್ಕೊಟ್ಟೆ ನಾನು ಅವ್ರಿಗೆ. ನೋಡಿ ಚೆನ್ನಾಗಿದೆ, ಸೂಪರಾಗಿದೆ, ನನಗೂ ಇಷ್ಟ ಆಯಿತು. ನೀವು ಯಾರು ಬೇಕಾದ್ರೂ ಇದನ್ನು ಮೀಶೋಲ್ಲಿ ಪರ್ಚೇಸ್ ಮಾಡ್ಬೋದು. ನೋಡಿ, ನಾನು ತೊಗೊಂಡಿದ್ದೀನಿ, ಇಷ್ಟ ಆಯಿತು ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಇಷ್ಟ ಆಯಿತು ನನಗೆ ಇದು ಕಲರು ಅಂಥೇಳಿ. ನಿಮಗೂ ಇಷ್ಟ ಆದರೆ ತೊಗೊಳ್ಳಿ, ಆರ್ಡ್ರ್ ಮಾಡಿ ಮೀಶೋಲ್ಲಿ ತೊಗೊಳ್ಳಿ. ಯಾರ್ಯಾರ ಹತ್ರ ಇದೆ ಈ ರೀತಿ ಕಮೆಂಟ್ ಮಾಡಿ, ಮತ್ತು ಎಷ್ಟು ಪ್ರೈಸಿಗೆ ತೊಗೊಂಡ್ರಿ ಅಂಥೇಳಿ. ನಾನು 140 ರೂಪೀಸ್ಗೆ ಇದನ್ನು ಬೈ ಮಾಡಿದ್ದೀನಿ. ನೋಡಿ, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.